ಎಲ್ಲರಿಗೂ ನಮಸ್ಕಾರ. ಸಮರ್ಪಣಾ ವೇದಿಕೆ ಅರ್ಪಿಸುವ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ 4ನೇ ದಿನದ ಕಗ್ಗ ವಾಚನವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. 156ನೇ ಪದ್ಯವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ ಈಯವನಿಯೊಳೆಯೊಳೆಮ್ಮೆಯ ಬಾಳನಟ್ಟು ವಿಧಿ ಬಾಯ ಚಪ್ಪರಿಸುವನು ಮಂಕುತಿಮ್ಮ ಬಾಯ ಚಪ್ಪರಿಸುವನು ಮಂಕುತಿಮ್ಮ ಬಾಯ ಚಪ್ಪರಿಸುವನು ಮಂಕುತಿಮ್ಮ. ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಕುದಿಯುತ್ತಿರುವ ನೀರಿನಲ್ಲಿ ಬೇಯಿಸುತ್ತಾ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿ ಸಣ್ಣದಾಗಿ ಕತ್ತರಿಸಿ ಬೆಂಕಿಯಲ್ಲಿ ಕಾಯಿಸಿ ಕುದಿಸುತ್ತಿರುವ ಎಣ್ಣೆಯಲ್ಲಿ ಕರಿಯುತ್ತಾ ಬಿಸಿ ಬಾಣಲಿಯಲ್ಲಿ ಹುರಿಯುತ್ತಾ ಮತ್ತು ಬೆಂಕಿಯ ಬೇಗೆಯಲ್ಲಿ ಸುಡುತ್ತಾ ಈ ಪ್ರಪಂಚದ ಒಲೆಯಲ್ಲಿ ನಮ್ಮ ಬದುಕನ್ನು ಅಡಿಗೆ ಮಾಡಿ ಬಾಯಲ್ಲಿ ಹಾಕಿಕೊಂಡು ಚಪ್ಪರಿಸುತ್ತಾನೆ. ಇದೇ ವಿಧಿಯ ನಿಯಮವಲ್ಲವೇ?